ಇದರ ಸುಧನ ಮತ್ತು ಪುತ್ರಾತ್ಮ ನಾಮದಲ್ಲಿ ಆಮೇಲೆ ಹಾಲೆಲೂಯ ಹಾಲೆಲೂಯ. ಪ್ರಿಯರೇ, ಇದ ನಿರೀಕ್ಷೆಯ ವಾಕ್ಯವಾಗಿದೆ. ನಾವು ಕೇಳುತ್ತಾ ಇರೋದು ಲೋಕದಲ್ಲಿ ನಮ್ಮ ಜೀವನವನ್ನು ಮಗದೊಂದು ದಿನವನ್ನು ರಾತ್ರಿಗೆ ನಮ್ಮನ್ನು ದೇವರಿಗೆ ಸಮರ್ಪಿಸಲು ಸಮಯವಾಯಿತು. ನಮ್ಮೆಲ್ಲರ ಜೀವನದ ಹಾದಿಗಳನ್ನು ತಯಾರುಗೊಳಿಸಿ ಅದೆಲ್ಲವನ್ನು ಪೂರ್ಣಗೊಳಿಸಿ ಯೇಸು ಸ್ವಾಮಿ ಹತ್ತಿರಕ್ಕೆ ಬರಲಿಕ್ಕೆ ಬೇಕಾದಂಥ ಈ ವಾಕ್ಯವನ್ನು ಕೇಳುತ್ತಾ ಇರುವಾಗಲೇ ನಿರೀಕ್ಷೆಯನ್ನು ಕಳಕೊಂಡವರಾಗಿದೆಯಾ? ನಾವೆಲ್ಲರೂ ಆ ನಿರೀಕ್ಷೆಯನ್ನು ಪಡೆಯಲಿಕ್ಕೆ ಬೇಕಾಗಿ ದೇವರು ಕೊಟ್ಟಂಥ ಸೌಭಾಗ್ಯವಾಗಿದೆ ವಿಶ್ವಾಸ. ಅದರಲ್ಲಿ ನಮ್ಮ ಜೀವನವನ್ನು ದೇವರಿಗೆ ಸಮರ್ಪಿಸುವ ನಿಟ್ಟಿನಲ್ಲಿ ಯೇಸು ಸ್ವಾಮಿ ಹೀಗೆ ಹೇಳುತ್ತಾರೆ. ಮತ್ತಾಯ ಸುವಾರ್ತೆ 21ನೇ ಅಧ್ಯಾಯ 12ನೇ ವಾಕ್ಯ. ಮಾರನೇ ದಿನ ಬಳಿಗೆ ಯೇಸು ಸ್ವಾಮಿ ಪುನಃ ಪಟ್ಟಣಕ್ಕೆ ಬರ್ತಿದ್ದಾಗ ಅವರಿಗೆ ಹಸಿವಾಯಿತು. ಪ್ರಿಯರೇ, ದೇವರಿಗೆ ಹಸಿವಾಯಿತು. ಅವರು ಮಾರನೆಯ ದಿನ ಬರ್ತಾ ಇರುವಾಗ ಅಂಜೂರದ ಮರವನ್ನು ಕಾಣುತ್ತಾ ಇದ್ದೇನೆ. ಇದಾಗಿದೆ, ನೀವು ಎಲ್ಲರೂ ಒಂದು ಮರಗಳಾಗಿದೆ ಎಂಬುದನ್ನು ಅಂಜೂರ ಮರವಾಗಿ ಮಾರ್ಪಡಿಸಲಿಕ್ಕೆ ಬೇಕಾಗಿ ಈ ಮರವನ್ನು ದೇವರಿಂದ ಬಂದದ್ದಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಂಡು ಫಲಗೊಳ್ಳಲಿಕ್ಕೆ ಬೇಕಾದ ಕೃಪೆಯುಳ್ಳವರಾಗಿ ಈ ಸಾಯಂಕಾಲದಲ್ಲಿ ದೇವರ ವಾಕ್ಯವನ್ನು ಕೇಳಿ ದೇವರಿಗೆ ಮಹಿಮೆ ಸಲ್ಲಿಸುವ ರಾತ್ರಿಯಾಗಿ ಈ ಸಮಯವನ್ನು ದೇವರಿಗೆ ಸಮರ್ಪಿಸೋಣ. ಯೇಸು ಸ್ವಾಮಿ ನಮ್ಮ ಹತ್ತಿರಕ್ಕೆ ಬಂದಿದ್ದಾರೆ. ಇದರಲ್ಲಿ ಫಲ ಉಂಟೋ ಎಂದು ನೋಡಲಿಕ್ಕೆ ಬೇಕಾಗಿ ನೋಡುತ್ತಾ ಇದ್ದೇವೆ. ಆ ಫಲವನ್ನು ನೀವಾಗಿದ್ದು ಕೊಡಬೇಕಾದದ್ದು 9 ಸತ್ಫಲಗಳು ದೇವರು ನಿಮ್ಮಿಂದ ಬಯಸುತ್ತಾರೆ. ಅದರಿಂದ ಯೇಸು ಸ್ವಾಮಿ ನಮಗೆ ಕೊಟ್ಟಂಥ ದೈವಿಕವಾದ ಚೈತನ್ಯವು ನಮ್ಮಲ್ಲಿ ತುಂಬಲಿ ಎಂದು ಬೇಡುತ್ತಾ ಪಿತನ ಸುತನ ಮತ್ತು ಪುತ್ರಾತ್ಮ ನಾಮದಲ್ಲಿ ಆಮೆನ್.